ಸೊ ಇಲ್ಲಿ ಒಂದು ನಾನು ನಿಮಗೆ ಚಾರ್ಟ್ ತೋರಿಸ್ತಾ ಇದ್ದೀನಿ ಆ್ಯಂಡ್ ಇವತ್ತು ಹೇಳುವಂಥ ಜಾಬ್ ನೀವೇನು ಸೆಲೆಕ್ಟ್ ಮಾಡ್ಕೊಂಡು ಏನು ಜಾಬ್ ತೊಗೋತೀರಾ ಆ್ಯಂಡ್ ಆವಾಗ ನಿಮ್ಗೊಂದು ಈ ರೀತಿ ಡ್ಯಾಶ್ ಬೋರ್ಡ್ ನೋಡೋದಕ್ಕೆ ಸಿಗುತ್ತೆ. ಡೈಲಿ ಟು ಡೈಲಿ ನೀವೇನು ವರ್ಕ್ ಮಾಡ್ತೀರಾ, ಯಾವ ರೀತಿ ವರ್ಕ್ ಮಾಡ್ತಾ ಇದ್ದೀರಾ, ಎಷ್ಟು ದುಡಿತಾ ಇದ್ದೀರಿ, ಅದ್ರ ಬಗ್ಗೆ ನಿಮ್ಗೆ ಇಲ್ಲಿ ಈ ಒಂದು ಚಾರ್ಟಲ್ಲಿ ಗೊತ್ತಾಗುತ್ತೆ. ಇದಕ್ಕೆ ನಾವು ಹೇಳ್ತೀವಿ ಒಂದು ಡ್ಯಾಶ್ ಬೋರ್ಡ್ ಅಂತ ಹೇಳ್ಬೋದು, ಅದು CRM ಅಂತೂ ಕೂಡ ಹೇಳ್ತೀವಿ. ಓಕೆ, ಸೊ ನಾರ್ಮಲಿ ನೀವು ಒಂದು ಡೆಸ್ಕ್ಟಾಪ್ ಅಥವಾ ಮೊಬೈಲ್ ಫೋನಿಂದು ಕೂಡ ಇದನ್ನು ನೋಡ್ಬೋದು. ಓಕೆ, ಸೊ ಇಲ್ಲಿ ನೋಡ್ತಾ ಇರೋದು ಈ ರೀತಿ ನಿಮ್ಗೊಂದು ಚಾರ್ಟ್ ಕೊಡ್ತಾರೆ. ಲೈಕ್ ಇವಾಗ ನೀವು ಸ್ಟಾರ್ಟಿಂಗ್ ಇದ್ದಾಗ 0 to 3 ಮಂತ್, ಅಂದರೆ ಸ್ಟಾರ್ಟಿಂಗ್ ಏನು ನಿಮ್ಮದು ಮಂತ್ ಸ್ಟಾರ್ಟ್ ಆಗುತ್ತೆ ಫಸ್ಟ್ ಮಂತು, ಅಲ್ಲಿಂದ 3ನೇ ತಿಂಗಳವರೆಗೂ ನಿಮ್ಗೆ ಈ ರೀತಿ ಚಾರ್ಟಲ್ಲಿ ನೋಡೋದಕ್ಕೆ ಸಿಗುತ್ತೆ. ಆ್ಯಂಡ್ ಅದರಲ್ಲೂ ಕೂಡ 4ರಿಂದ 5 ತಿಂಗಳು ಎಷ್ಟು ನೀವು ಹೇಗೆ ದುಡಿತಾ ಇದ್ದೀರಿ ಅದ್ರ ಬಗ್ಗೆ ಎಲ್ಲ ಕಂಪ್ಲೀಟ್ ಇನ್ಫಾರ್ಮೇಷನ್ ನೋಡೋದಕ್ಕೆ ಸಿಗುತ್ತೆ. 10ರಿಂದ 12 ತಿಂಗಳವರೆಗೂ ಕೂಡ, ಅಂದರೆ ಒಂದು ವರ್ಷದವರೆಗೂ ಯಾವ ರೀತಿ ನೀವು ಇಲ್ಲಿ ಕೆಲಸ ಮಾಡಿದ್ದೀರಿ ಅನ್ನೋದು. ಸೊ ಅದ್ರ ಬಗ್ಗೆ ಎಲ್ಲ ನಿಮಗೆ ಎಷ್ಟು ದುಡಿದಿದ್ದೀರಾ, ಯಾವ ರೀತಿ ಪರ್ಫಾರ್ಮೆನ್ಸ್ ಇದೆ ನಿಮ್ಮದು ವರ್ಕ್ ರಿಲೇಟೆಡು, ಎಲ್ಲ ಮಾಹಿತಿ ನಿಮಗೆ ಇಲ್ಲಿ ಕ್ಲಿಯರಾಗಿ ಗೊತ್ತಾಗುತ್ತೆ. ಸೊ ಇದರಿಂದ ನೀವು ಡೇ ಬೈ ಡೇ ನೀವು ತುಂಬ ಚೆನ್ನಾಗಿ ಹಾರ್ಡ್ ವರ್ಕ್ ಮಾಡ್ಬೋದು. ಇದು ಡಿಪೆಂಡ್ ಆಗುತ್ತೆ ಇವತ್ತು ನಾನು ಹೇಳೋಂಥ ಜಾಬ್ ಏನಿದೆ ಅಲ್ವಾ, ಇದರಲ್ಲಿ ನೀವು ಎಷ್ಟು ವರ್ಕ್ ಮಾಡ್ತೀರಾ, ಹೇಗೆ ವರ್ಕ್ ಮಾಡ್ತೀರಾ ಅದೇ ಡಿಪೆಂಡ್ ಆಗುತ್ತೆ. ಹೀಗಾಗಿ ಅವ್ರು ಏನು ಮಾಡ್ತಿದ್ರೆ ಚಾರ್ಟ್ ನಿಮಗೆ ಈ ರೀತಿ ಪ್ರೊವೈಡ್ ಮಾಡ್ತಾರೆ. ಓಕೆನಾ, ಸೊ ಹೇಳ್ತಾರಂಥ ಜಾಬ್ ಮೊದಲು ಕಂಪ್ಲೀಟಾಗಿ ನೋಡ್ಕೊಳ್ಳಿ. ಇಲ್ಲಿ ಆ್ಯಕ್ಟಿವ್ಲಿ ಇವಾಗ ತಗೋತಾ ಇದ್ದಾರೆ ಅಪ್ಲಿಕೇಶನ್ ಫಾರ್ಮ್ನ, ಆ್ಯಂಡ್ ರಿವರ್ಟ್ ಕೂಡ ಬರ್ತಾ ಇದೆ ಸುಮಾರು ಜನರಿಗೆ ಕೂಡ. ಓಕೆ, ಆ್ಯಂಡ್ ಜಾಬ್ ಏನಿದೆ ಅದ್ರ ಬಗ್ಗೆ ನಾನು ಇಲ್ಲಿ ನಿಮಗೆ ಡೀಟೇಲಾಗಿ ತಿಳಿಸ್ತೀನಿ. ಯಾರು ಬೇಕಾದರೂ ಕೂಡ ಈ ವರ್ಕ್ ಮಾಡ್ಬೋದು. ಆ್ಯಂಡ್ ತುಂಬ ಚೆನ್ನಾಗಿರುವಂಥ ಜಾಬ್ ಪ್ರೊಫೈಲೇ. ಆ್ಯಂಡ್ ಈ ಒಂದು ವೀಡಿಯೋ ಮಾಡೋ ಉದ್ದೇಶ ಮೇನ್ ನಾನು ಎಜುಕೇಷನ್ ಪರ್ಪಸ್ಗೋಸ್ಕರನೇ ಮಾಡ್ತಾ ಇದ್ದೀನಿ. ಹೀಗಾಗಿ ನೀವೇ ಒಂದು ಜಾಬನ್ನು ನೀವು ಕೂಡ ನಿಮ್ಮ ಕಡೆಯಿಂದ ಒಂದು ಸಾರಿ ವೆರಿಫೈ ಮಾಡ್ಕೊಳ್ಳಿ. ನಂತರ ನಿಮಗೆ ಇದು ಇಂಟ್ರೆಸ್ಟ್ ಇದೆ ಜಾಬು ಅಂತಂದರೆ ಈ ಜಾಬ್ಗೆ ಇವತ್ತೇ ಅರ್ಜಿ ಸಲ್ಲಿಸಿ. ಓಕೆನಾ, ಸೊ ಅದಕ್ಕೆ ಮುಂಚೆ ಯಾರಾದರೂ ಹೊಸಬ್ರು ನನ್ನ ಚಾನಲ್ ನೋಡ್ತಾ ಇದ್ರು, ಇನ್ನೂ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇಟ್ಸ್ ಅ ಸ್ಮಾಲ್ ರಿಕ್ವೆಸ್ಟು, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋದು ಬೆಲ್ ಐಕನ್ನ ಪ್ರೆಸ್ ಮಾಡ್ಕೊಳ್ಳಿ. ಇದು ಕಂಪ್ಲೀಟ್ಲಿ ಫ್ರೀ ಇರುತ್ತೆ. ನಾನು ಹಾಕುವಂಥ ಹೊಸ ಹೊಸ ವೀಡಿಯೋಸ್ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ. ಸೊ ನೀವು ಬೇಕು ಅಂದರೆ ವೀಡಿಯೋ ನೋಡಿ ನಂತರ ಅಲ್ಲಿ ಜಾಬ್ಗೆ ಅಪ್ಲೈನ ಮಾಡ್ಬೋದು. ಓಕೆ, ಸೊ ಸ್ಟಾರ್ಟ್ ಮಾಡೋಣ. ಸೊ ಇವತ್ತು ಹೇಳ್ತಾರಂಥ ಜಾಬ್ ರೋಲು ನೀವು ಬಂದುಬಿಟ್ಟು ಮೇನ್ ಮುಖ್ಯವಾಗಿ ಬಿಕಮ್ ಎನ್ ಇಂಡಿಪೆಂಡೆಂಟ್ ಟ್ರಾವೆಲ್ ಮ್ಯಾನೇಜರ್ ಅಂತ. ಓಕೆನಾ, ಸೊ ಯಾವ ಕಂಪನಿ ಇದು, ಹೇಗೆ ಅಪ್ಲೈ ಮಾಡಬೇಕು, ಏನು ಪ್ರೊಸೀಜರ್ ಇರುತ್ತೆ ಅದನ್ನೆಲ್ಲ ನಾನು ನೆಕ್ಸ್ಟ್ ಹೇಳ್ತೀನಿ ನಿಮಗೆ ಈ ವಿಡಿಯೋದಲ್ಲೇ ಮುಂದೆ ಹೇಳ್ತೀನಿ. ಸ್ಟಾರ್ಟಿಂಗಲ್ಲಿ ನಾವು ಜಾಬ್ ಪ್ರೊಫೈಲ್ ಏನಿದೆ, ಕೆಲಸ ಏನಿರುತ್ತೆ, ಯಾವ ರೀತಿ ನಾವು ವರ್ಕ್ ಮಾಡಬೇಕು ಅದ್ರ ಬಗ್ಗೆ ಸ್ವಲ್ಪ, ಮತ್ತು ಸಂಬಳ ಹೇಗೆ ಸಿಗುತ್ತೆ, ಸೊ ಅದ್ರ ಬಗ್ಗೆ ಮತ್ತೆ ಡಿಸ್ಕಸ್ ಮಾಡೋಣ. ಓಕೆ, ಯಾಕಂದರೆ ಜಾಬ್ ಪ್ರೊಫೈಲೇ ನಮ್ಗೆ ಇಷ್ಟ ಆಗದೆ ಹೋದರೆ ಸೊ ಆ ಒಂದು ಕಂಪ್ನಿ ನೀವು ಅಪ್ಲೈ ಮಾಡೋದು ಕೂಡ ಉಪಯೋಗ ಆಗಲ್ಲ. ಹೀಗಾಗಿ ಮೊದಲು ಪ್ರೊಫೈಲ್ ಏನಿದೆ, ವರ್ಕ್ ಏನಿದೆ, ಏನೇನು ಕಂಪ್ನಿದು ಒಂದು ಕಂಡೀಷನ್ಸ್ಗಳಿದೆ, ಸೊ ಅದ್ರ ಬಗ್ಗೆ ನಾನು ಡಿಸ್ಕಸ್ ಮಾಡ್ತಾ ಇದ್ದೀನಿ. ಸೊ ಮೇನ್ ಮುಖ್ಯವಾಗಿ ಇದು ಒಂದು ಟ್ರಾವೆಲ್ ಮ್ಯಾನೇಜರ್ ಅಂತ ಅವ್ರು ತುಂಬ್ಕೋತಾ ಇದ್ದಾರೆ ಇವಾಗ. ಆ್ಯಂಡ್ ಈ ಒಂದು ಜಾಬಲ್ಲಿ, ಈ ಒಂದು ಜಾಬ್ ರೋಲಲ್ಲಿ ರಿಕ್ವೈರ್ಮೆಂಟ್ಸ್ ಏನೇನು ಹೇಳಿದ್ದಾರೆ ಅಂದರೆ, ಮೇನ್ ನಿಮ್ಮದು ಸ್ಪೀಕ್ ಇಂಗ್ಲೀಷ್ ಅಟ್ ಆ್ಯನ್ ಅಡ್ವಾನ್ಸ್ ಲೆವೆಲ್ ಅಂತ ಹೇಳಿದ್ದಾರೆ. ಅಡ್ವಾನ್ಸ್ ಲೆವೆಲ್ ಅಂತಂದರೆ ತುಂಬ ಚೆನ್ನಾಗಿ ನಿಮಗೆ ಇಂಗ್ಲೀಷು ಓದೋಕ್ಕೆ, ಬರೆಯೋಕ್ಕೆ, ಮಾತನಾಡೋದಕ್ಕೆ ಬರ್ತಿರಬೇಕು. ಕೇವಲ ನಮ್ಮ ಕನ್ನಡ ಮಾತ್ರ ಬರುತ್ತೆ ಅಂತಂದರೆ ದಯವಿಟ್ಟು ಈ ಜಾಬ್ಗೆ ಅಪ್ಲೈ ಮಾಡೋಕ್ಕೆ ಹೋಗಬೇಡಿ. ಈ ಮತ್ತೆ ಯಾವುದಾದ್ರು ಜಾಬ್ ಇದ್ದರೆ ನಾನು ಆ ಜಾಬ್ ಬಗ್ಗೆ ಹೇಳ್ತೀನಿ. ಬಟ್ ಆದರೆ ಈ ಒಂದು ಜಾಬ್ಗೆ ಇಂಗ್ಲೀಷು ಅಡ್ವಾನ್ಸ್ ಲೆವೆಲಲ್ಲೇ ಬೇಕು. ಆ್ಯಂಡ್ ಇದು ಫ್ಲೆಕ್ಸಿಬಲ್ ವಿತ್ ದ ಅವರ್ ಆಫ್ ಅವೈಲಬಿಲಿಟಿ. ಲೈಕ್ ನೀವು ಫ್ರೀದಾಗಿ ಕೆಲಸ ಮಾಡ್ಬೋದು. ನೀವು ಡೈಲಿ ಒಂದು 3 to 4 hours ಕೂಡ ನೀವು ಫ್ರೀ ಇದ್ದೀರಿ ಅಂದರೆ, ಡೈಲಿ ಒಂದು 3ರಿಂದ 4 ತಾಸು ನೀವು ಫ್ರೀ ಇದ್ದರೆ ಈ ಜಾಬ್ನ ಮಾಡ್ತೀವಿ ಅಂತಂದರೆ ಡೆಫಿನೆಟ್ಲಿ ಈ ಜಾಬಿಗೆ ನೀವು ಅಪ್ಲೈನ ಮಾಡ್ಬೋದು. ಇದೊಂದು ಪಾರ್ಟ್ ಟೈಮ್ ಜಾಬು, ಹೌಸ್ ವೈಫು, ಸ್ಟೂಡೆಂಟ್ಸ್ಗಳಿಗೆ ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ. ಆ್ಯಂಡ್ ಆಲ್ರೆಡಿ ಈ ಒಂದು ಜಾಬ್ ಪ್ರೊಫೈಲ್ ಏನು ನಾನು ಹೇಳ್ತಾ ಇದ್ದೀನಿ, ಸುಮಾರು ಜನ ಇಲ್ಲಿ ಸೆಲೆಕ್ಟ್ ಕೂಡ ಆಗಿದ್ದಾರೆ. ಯಾಕಂದರೆ ನಾನು ಲಾಸ್ಟ್ ಟೈಮ್ ವಿಡಿಯೋ ಮಾಡಿದ್ದೆ. ಸೊ ಅದರಲ್ಲಿ ಸುಮಾರು ಜನ ಈ ಒಂದು ಜಾಬ್ಗೆ ಸೆಲೆಕ್ಟ್ ಕೂಡ ಆಗಿದ್ದಾರೆ. ಆ್ಯಂಡ್ ಇಲ್ಲಿ ನೀವು ನೋಡ್ತಾ ಇರ್ಬೋದು ಮೇನ್ ಮುಖ್ಯವಾಗಿ ಈ ಒಂದು ಜಾಬಲ್ಲಿ ಸ್ವಲ್ಪ ಸ್ಟ್ರೆಸ್ ಕೂಡ ಇರುತ್ತೆ ಸ್ನೇಹಿತರೆ. ಓಕೆ, ಯಾಕಂದರೆ ನಾನು ಹೇಳ್ತಿರೋಂಥ ಪ್ರೊಫೈಲ್ ಏನಿದೆ, ಸುಮಾರು ಥರದ ಕಸ್ಟಮರ್ಸ್ ಜೊತೆ ಇಂಟ್ರಾಕ್ಷನ್ ಮಾಡೋದಿರುತ್ತೆ, ಮಾತನಾಡೋದಿರುತ್ತೆ. ಸೊ ಆ ಟೈಮಲ್ಲಿ ಮೇ ಬಿ ಸ್ವಲ್ಪ ಸ್ಟ್ರೆಸ್ ಕೂಡ ಆಗ್ಬೋದು. ಸೊ ಇದೆಲ್ಲ ನಿಮ್ಗೆ ಓಕೆ ಅಂತಂದರೆ ಈ ಜಾಬ್ಗೆ ನೀವು ಅಪ್ಲೈನ ಮಾಡ್ಬೋದು. ಓಕೆ, ಆ್ಯಂಡ್ ಈ ಒಂದು ರೋಲ್ ಬಗ್ಗೆ ನಾವು ಹೇಳಿದ್ರೆ, ರಿಸೀವ್ ಆ್ಯಂಡ್ ಪ್ರೊಸೆಸ್ ರಿಕ್ವೆಸ್ಟ್ ಫ್ರಮ್ ಕಸ್ಟಮರ್ ಇಂಟ್ರೆಸ್ಟೆಡ್ ಇನ್ ಪರ್ಚೇಸಿಂಗ್ ಏರ್ಲೈನ್ ಟಿಕೆಟ್ಸ್ ಆ್ಯಂಡ್ ಟೂರ್ ಪ್ಯಾಕೇಜಸ್ ಅಂತ ಹೇಳಿದ್ದಾರೆ. ಸೊ ಈ ಒಂದು ರೋಲಲ್ಲಿ ನಿಮ್ಮದು ಮೇನ್ ಮುಖ್ಯವಾಗಿ ಏನೇನು ಕೆಲಸ ಇರುತ್ತೆ, ಸೊ ಅದ್ರ ಬಗ್ಗೆ ಇಲ್ಲಿ ಹೇಳ್ತಾ ಇದ್ದೀನಿ. ನಿಮಗೆ ಸುಮಾರು ಥರದ ಕಸ್ಟಮರ್ಸು, ಈ ಒಂದು ಪ್ಲ್ಯಾಟ್ಫಾರ್ಮ್ ಏನಿದೆ ಅಲ್ವಾ, ಇದು ಒಂದು ರೀತಿಯಿಂದ ಟ್ರಾವೆಲ್ ರಿಲೇಟೆಡ್ ಇರುವಂಥದ್ದು. ಯಾವುದಾದ್ರೂ ಒಂದು ಊರಿಗೆ ಹೋಗ್ಬೇಕಂತಂದರೆ ನಾವು ಪ್ಲ್ಯಾನ್ ಮಾಡ್ತೀವಿ, ಇಂಥ ಊರಿಗೆ ಹೋಗಬೇಕು, ಮತ್ತು ಅಲ್ಲಿ ಹೋಗೋಕೆ ಅಂದರೆ ಸುಮಾರು ಜನ ಏನು ಮಾಡ್ತಾರೆ, ಸುಮಾರು ಥರದ ಪ್ಲ್ಯಾಟ್ಫಾರ್ಮಿಗೆ ಕಾಂಟ್ಯಾಕ್ಟ್ ಮಾಡ್ತಾರೆ, ಪ್ಯಾಕೇಜಸ್ ಏನಾದರೂ ಸಿಗ್ತಾ ಇದೆಯಾ, ಕಂಪ್ಲೀಟ್ ಅದನ್ನೆಲ್ಲ ಚೆಕ್ ಮಾಡ್ತಾ ಇರ್ತಾರೆ. ಆ ರೀತಿ ಕಸ್ಟಮರ್ಸ್ ಏನು ಮಾಡ್ತಾರೆ ಅಂದರೆ ನಿಮಗೆ ಕಾಂಟ್ಯಾಕ್ಟ್ ಮಾಡ್ತಾರೆ, ಯಾಕಂದ್ರೆ ನೀವು ಅದೇ ಪ್ಲ್ಯಾಟ್ಫಾರ್ಮಲ್ಲಿ ಕೆಲಸ ಮಾಡ್ತೀರಾ. ಓಕೆ, ಆ್ಯಂಡ್ ಅವ್ರಿಗೆ ನೀವೇನು ಮಾಡ್ತೀರಿ, ಏರ್ಲೈನ್ ಟಿಕೆಟ್ಸ್ ಆಯಿತು, ಹೋಟೆಲ್ ಟಿಕೆಟ್ ಆಯಿತು, ಈ ರೀತಿಯೆಲ್ಲ ಬುಕ್ಸ್ ಮಾಡೋದಿರುತ್ತೆ. ಈ ಕಂಪನಿಯವರು ಏನು ಮಾಡ್ತಾರೆ, ಆ ರೀತಿ ಒಂದು ವರ್ಕ್ ಮಾಡ್ತಾರೆ. ಅದೇ ವರ್ಕನ್ನೇ ನೀವು ಇಲ್ಲಿ ಮಾಡಬೇಕಾಗುತ್ತೆ ಕಂಪನಿ ವತಿಯಿಂದ. ಸೊ ಇಲ್ಲಿ ಏರ್ಲೈನ್ ಟಿಕೆಟ್ಸ್ ಆಯಿತು, ಟೂರ್ ಪ್ಯಾಕೇಜಸ್ಗಳಿರುತ್ತೆ. ಇದು ಹೇಗಿರುತ್ತೆ ಅಂತಂದರೆ, ಕೆಲವು ಟೈಮ್ ಹಾಲಿಡೇಸ್ ನಡೀತಾ ಇರ್ತೀವಿ, ಲೈಕ್ ಇವಾಗ ಮಕ್ಕಳದೆಲ್ಲ ಸ್ಕೂಲ್ ಆಫ್ ಇರುತ್ತೆ ಜೂನ್ ಜುಲೈದಲ್ಲಿ. ಆ ಟೈಮಲ್ಲಿ ಕೆಲವೊಂದು ಆಫರ್ಸ್ಗಳು ಕೂಡ ಬರ್ತಾ ಇರುತ್ತೆ ಪ್ಯಾಕೇಜ್ ರಿಲೇಟೆಡು. ಆ್ಯಂಡ್ ಅದರಲ್ಲೂ ಕೂಡ ಮಧ್ಯದಲ್ಲಿ ಸಮ್ಮರ್ ವೆಕೇಷನು ಅದು ಇದು ಅಂತ ಬಂದಾಗ, ಹಬ್ಬ ಬಂದಾಗ, ಸೊ ಅವ್ರು ಏನು ಮಾಡ್ತಾರೆ, ಈ ರೀತಿ ಪ್ಯಾಕೇಜಸ್ಗಳಲ್ಲಿ ಕೆಲವೊಂದು ಡಿಸ್ಕೌಂಟ್ಗಳಿರುತ್ತೆ. ಆ ಡಿಸ್ಕೌಂಟ್ಗಳು ಇದೆ ಅಂತ ಹೆಚ್ಚು ನಿಮಗೆ ಎನ್ಕ್ವೈರೀಸ್ ಕೂಡ ಬರ್ಬೋದು. ನಾರ್ಮಲಿ ಪ್ಯಾಕೇಜಸ್ ಬಗ್ಗೆ ನಿಮಗೆ ಮಾಹಿತಿಗಳನ್ನು ಕೇಳೋದಕ್ಕೂ ಕೂಡ ಜನ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ಅರ್ಥ ಆಯ್ತಾ? ತುಂಬ ಈ ರೀತಿ ನಿಮ್ಮದು ಕೆಲಸ ಇರುತ್ತೆ ಮೇನ್ ಮುಖ್ಯವಾಗಿ. ಹೀಗಾಗಿ ನಿಮಗೆ ಮೊದಲೇ
ಕಂಪ್ನಿಯವ್ರು ಹೇಳಿಬಿಟ್ಟಿರ್ತಾರೆ ಯಾವ ಪ್ಯಾಕೇಜಸ್ಗೆ ಯಾವ ರೀತಿ ಆಫರ್ಸ್ ಇದೆ, ಯಾವುದಕ್ಕಿಲ್ಲ, ಯಾವ ರೀತಿ ಇದೆ ಅಂತ ನಿಮ್ಮ ಹತ್ರ ಆಲ್ರೆಡಿ ಎಲ್ಲ ಇನ್ಫಾರ್ಮೇಷನ್ ಇರುತ್ತೆ. ಜಸ್ಟ್ ನೀವು ಎಕ್ಸ್ಪ್ಲೇನ್ ಮಾಡಬೇಕು, ಕಾನ್ವರ್ಸೇಷನ್ ಮಾಡಬೇಕು ಕಸ್ಟಮರ್ ಜೊತೆಗೆ. ಓಕೆ, ಸೊ ಕ್ಲಿಯರ್ ಆಯಿತು ಅಂತ ಅನ್ಕೋತೀನಿ. ಹೆಲ್ಪ್ ಕಸ್ಟಮರ್ ಟು ಚೂಸ್ ದಿ ಬೆಸ್ಟ್ ಆಪ್ಷನ್. ಸೊ ಅವ್ರಿಗೆ ಸಹಾಯ ಮಾಡ್ಬೋದು. ನೀವು ಯಾವ ರೀತಿ ಈ ಒಂದು ತೊಗೊಂಡ್ರೆ ಇದು ನಿಮಗೆ ಬೆಸ್ಟ್ ಆಗುತ್ತೆ ಐ ಥಿಂಕ್ ಅಂತ ನೀವು ಈ ರೀತಿ ಒಂದು ಸಜೆಷನ್ ಕೂಡ ಅವ್ರಿಗೆ ಕೊಡ್ಬೋದು. ಆಮೇಲೆ ಅದು ಕಸ್ಟಮರ್ ಮೇಲೆ ಡಿಪೆಂಡ್ ಆಗುತ್ತೆ. ಯೂಸ್ ಒನ್ ಆಫ್ ದಿ ಮೋಸ್ಟ್ ಅಡ್ವಾನ್ಸ್ಡ್ ಬುಕ್ಕಿಂಗ್ ಆ್ಯಂಡ್ ಸೇಲ್ಸ್ ಎಂಜಿನ್ ಆ್ಯಂಡ್ ಏರ್ಲೈನ್ ಟಿಕೆಟ್ಸ್ ಆ್ಯಂಡ್ ಟೂರ್ಸ್ ಅಂತ ಹೇಳಿದ್ದಾರೆ. ಸೊ ಇಲ್ಲಿ ಏನು ಮಾಡ್ತೀರಿ ನೀವು, ಏರ್ಲೈನ್ ಟಿಕೆಟ್ಸ್ ಎಲ್ಲ ಬುಕ್ ಮಾಡೋದೆಲ್ಲ ವರ್ಕ್ ಮಾಡ್ತೀರಾ. ಬಿಲ್ಡ್ ಟ್ರಸ್ಟ್ ಆ್ಯಂಡ್ ಲಾಂಗ್ ಟರ್ಮ್ ಕೋಆಪ್ರೇಷನ್ ವಿತ್ ಕಸ್ಟಮರ್ಸ್ ಅಂತ ಹೇಳಿದ್ದಾರೆ. ಸೊ ಇಲ್ಲಿ ನೀವೇನು ಮಾಡ್ತೀರಾ, ಒಂದು ಲಾಂಗ್ ಟೈಮ್ವರೆಗೂ ಒಂದು ವಿಶ್ವಾಸನೀಯ ಒಂದು ಇದನ್ನು ನೀವೇನಂತಂದರೆ ಕಾಂಟ್ಯಾಕ್ಟ್ನ ಬೆಳೆಸ್ತೀರಾ ನಿಮ್ಮ ಕಸ್ಟಮರ್ ಜೊತೆಗೆ. ಆ ರೀತಿ ವರ್ಕ್ ಮಾಡಬೇಕು, ಆ ರೀತಿಯೇ ಮಾತಾಡಬೇಕು ಕೂಡ. ನೀವು ತುಂಬ ಪೇಷನ್ಸ್ ಇಟ್ಕೊಂಡು ತುಂಬ ತಾಳ್ಮೆಯಿಂದ ಮಾತನಾಡೋದಿರುತ್ತೆ. ಪಾರ್ಟಿಸಿಪೇಟಿಂಗ್ ಇನ್ ಟ್ರೈನಿಂಗ್ ಪ್ರೊಸೆಸ್ ಕಂಟಿನ್ಯೂಸ್ಲಿ ಡೆವಲಪ್ಮೆಂಟ್ ರಿಲೇಟೆಡು. ಇನ್ನೊಂದು ಮೇನ್ ಅಂತಂದರೆ ಅಟೆಂಡ್ 2 weeks ಆಫ್ ಫ್ರೀ ಇಂಟೆಂಟ್ ಪ್ರೊಸೆಸ್. ಅಂದರೆ ಇಲ್ಲಿ ಟ್ರೈನಿಂಗ್ ಕೊಡ್ತಾ ಇರ್ತಾರೆ ನಿಮಗೆ. ಇಲ್ಲಿ 2 ವೀಕಿಗೊಮ್ಮೆ, ಓಕೆ, 2 weeks ಮಧ್ಯದಲ್ಲಿ ಫ್ರೀ ಟೈಮ್ ಇದ್ದಾಗ ಅವ್ರು ಏನು ಮಾಡ್ತಾರೆ, ನಿಮಗೆ ಟ್ರೈನಿಂಗ್ ಕೂಡ ಕೊಡ್ತಾ ಇರ್ತಾರೆ ಆನ್ಲೈನ್. ಈ ಟ್ರೈನಿಂಗು ತುಂಬಾ ಮುಖ್ಯ ಆಗುತ್ತೆ. ಸೊ ಈ ಟ್ರೈನಿಂಗ್ ಕೂಡ ನೀವು ಯಾವುದೇ ರೀತಿ ಮಿಸ್ ಮಾಡೋ ಹಾಗಿಲ್ಲ, ಕಂಪನಿ ಆಫೀಸರ್ ಕೂಡ ಮಾಡ್ತಾ ಇರುತ್ತೆ. ಹೀಗಾಗಿ ಮತ್ತೊಂದು ಈ ಟ್ರೈನಿಂಗಲ್ಲಿ ನಿಮಗೆ ಬರುವಂಥ ದಿನಗಳಲ್ಲಿ ಯಾವ ಪ್ಯಾಕೇಜಸ್ಗಳಿರುತ್ತೆ ಅದ್ರ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಷನ್ ಕೊಡ್ತಾ ಇರ್ತಾರೆ. ಯಾಕಂದರೆ ಕಸ್ಟಮರ್ಸ್ ಕೇಳಿದಾಗ ನಿಮಗೆ ನಾಲೆಜ್ ಇರಬೇಕು. ಹೀಗಾಗಿ ಅವ್ರ ಮಧ್ಯದಲ್ಲಿ ಟ್ರೈನಿಂಗ್ ಕೂಡ ಕೊಡ್ತಾರೆ. ಅದಕ್ಕೆ ನೀವು ರೆಡಿ ಇರಬೇಕು ಅಂದರೆ ಮಾತ್ರ ಅಪ್ಲೈನ ಮಾಡಿ. ರಿಸೀವ್ 24/7 ಸಪೋರ್ಟ್ ವರ್ಲ್ಡ್, ಓಕೆ, ಕ್ಲಾಸ್ ಟ್ರೈನಿ ಆ್ಯಂಡ್ ಅಡ್ವೈಸರ್ಸ್. ಸೊ ಇಲ್ಲಿ ಏನಿರುತ್ತೆ ಅಂತಂದರೆ ರಿಸೀವ್ 24/7 ಸಪೋರ್ಟ್ ರಿಲೇಟೆಡ್, ಅಂದರೆ ಸುಮಾರು ಥರದ ನಿಮ್ಗೆ ಸಪೋರ್ಟ್ ಬೇಕು ಅಂದರೂ ಕೂಡ ಅವ್ರ ಕಡೆಯಿಂದ ನಿಮಗೆ ಆ್ಯಸ್ ಅ ಟ್ರೈನರ್ಸ್ ಎಲ್ಲ ಇರ್ತಾರೆ, ಅಡ್ವೈಸರ್ಸ್ ಇರ್ತಾರೆ. ಸೊ ಅಲ್ಲಿ ನೀವು ಸಪೋರ್ಟ್ ಕೂಡ ಅವ್ರ ಕಡೆಯಿಂದ ತೊಗೋಬೋದು. ಬಟ್ ಆದರೆ ನಿಮ್ಮದು ವರ್ಕ್ ಏನಿರುತ್ತೆ ಆ್ಯಸ್ ಅ ಕಸ್ಟಮರ್ ಒಂದು ಕೇರ್ ರಿಲೇಟೆಡೇ ವರ್ಕ್ ಇರುತ್ತೆ. ಟೂರ್ ಪ್ಯಾಕೇಜಸ್ ರಿಲೇಟೆಡ್ ನೀವು ಇಲ್ಲಿ ಹೇಳ್ತೀರಾ. ಮೇನ್ ಬರೋದು ಇವಾಗ ಯಾವುದೇ ಒಂದು ಜಾಬ್ಗೆ ನಾವು ಅಪ್ಲೈ ಮಾಡುವಾಗ ನಮಗೆ ಪರ್ಕ್ಸ್ ಆ್ಯಂಡ್ ಬೆನಿಫಿಟ್, ಅಂದರೆ ಯಾವುದೊಂದು ಕಂಪ್ನಿ ನಾವು ಜಾಯ್ನ್ ಆಗ್ತೀವಿ, ಬಟ್ ಆದರೆ ನಮಗೆ ಸ್ಯಾಲ್ರಿನೂ ಕೊಡ್ತಾ ಇದ್ದಾರೆ, ಓಕೆ, ಬಟ್ ಬೇರೆ ಏನಾದರೂ ನಮಗೆ ಲಾಭಗಳಿದೆಯಾ ಈ ಕಂಪ್ನಿ ಜಾಯ್ನ್ ಆದರೆ ಮುಂದೆ ಅಂತ ನಾವು ಅದನ್ನು ಡೆಫಿನೆಟ್ಲಿ ಕ್ವಶನ್ ಮಾಡ್ತೀವಿ. ಸೊ ಇಲ್ಲಿ ಹೇಳಿದ್ದಾರೆ ಪರ್ಕ್ಸ್ ಆ್ಯಂಡ್ ಬೆನಿಫಿಟ್ಟು, ವೆರಿ ಮೋಟಿವೇಟಿಂಗ್ ಇನ್ಕಮ್ ಆ್ಯಂಡ್ ಕಮಿಷನ್ ಸ್ಕೀಮ್ ಅಂತ ಹೇಳಿದ್ದಾರೆ. ಸೊ ನಿಮ್ಮದು ಮೇ ಬಿ ನಮ್ಗೆ ಅನಿಸುತ್ತೆ ಇಲ್ಲಿ ನಿಮ್ಮದು ಒಂದು ಸ್ಯಾಲ್ರಿ ಕೂಡ ಇದ್ದೇ ಇರುತ್ತೆ, ಬಟ್ ಆದರೆ ಇದು ಮೇನ್ ಅಂತಂದರೆ ಕಮಿಷನ್ ಬೇಸ್ ಮೇಲೆ ಕಮಿಷನ್ ಕೂಡ ಅವ್ರು ನಿಮಗೆ ನೀಡ್ತಾರೆ. ಓಕೆ, ಸೊ ಇದರಲ್ಲೂ ಕೂಡ ಫುಲ್ಲಿ ಇದು ರಿಮೋಟ್ ಇರುತ್ತೆ, ನೀವು ಮನೆಯಿಂದನೇ ಕೆಲಸ ಮಾಡ್ಬೋದು, ಯಾವುದೇ ಕಾರಣಕ್ಕೂ ನೀವು ಎಲ್ಲಿಯೂ ಹೋಗಬೇಕಾಗಿಲ್ಲ. ಎಂಗೇಜ್ಮೆಂಟ್ ವಿತ್ ಗ್ಲೋಬಲ್ ಟ್ರಾವೆಲ್ ಆರ್ಗನೈಜೇಷನ್ ವಿತ್ 20 years ಆಫ್ ಎಕ್ಸ್ಪೀರಿಯನ್ಸ್ ಆನ್ ದಿ ಮಾರ್ಕೆಟ್ ಅಂತ ಹೇಳಿದ್ದಾರೆ. ಸೊ ಇಲ್ಲಿ ನಿಮಗೆ ಹೇಗಿರುತ್ತೆ ಅಂತಂದರೆ ಇದರಲ್ಲೂ ಕೂಡ ಹ್ಯಾಂಡ್ಸ್ ಆನ್ ಎಕ್ಸ್ಪೀರಿಯನ್ಸ್ ವಿತ್ ಇಂಡಸ್ಟ್ರಿ. ಏನಂದರೆ ನಿಮಗೊಂದು ಎಕ್ಸ್ಪೀರಿಯನ್ಸ್ ಸಿಗುತ್ತೆ, ತುಂಬ ಚೆನ್ನಾಗಿ ನೀವು ಇಲ್ಲಿ ಈ ರೀತಿ ಇಂಡಸ್ಟ್ರಿ ವರ್ಕ್ ಮಾಡಿರ್ತಾರೆ, ನಿಮ್ಗೆ ಇನ್ನೂ ಹೆಚ್ಚಿನ ಒಂದು ಕಂಪನೀಸ್ಗಳ ಅಪರ್ಚುನಿಟಿ ಕೂಡ ಸಿಗ್ಬೋದು. ಆ್ಯಂಡ್ ಇದರಲ್ಲೂ ಕೂಡ ಎಕ್ಸ್ಟೆನ್ಸಿವ್ ಪ್ರಮೋಷನು, ರಿವಾರ್ಡ್ಸ್ ಪ್ರೋಗ್ರಾಮ್ಗಳು ಕೂಡ ಇರುತ್ತೆ ಕಂಪನಿ ಕಡೆಯಿಂದ. ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದವರಿಗೆ ಇವ್ರ ಕಡೆಯಿಂದ ರಿವಾರ್ಡ್ಸ್ ಕೂಡ ಕೊಡ್ತಾರೆ. ಆ್ಯಂಡ್ ಅಪರ್ಚುನಿಟಿ ಫಾರ್ ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್ ಅಂತ ಹೇಳಿದ್ದಾರೆ. ಸೊ ಇಲ್ಲಿ ಒಂದು ಕರಿಯರ್ ಗ್ರೋತ್ಗೆ ಹೆಲ್ಪ್ ಆಗುತ್ತೆ ಮೇನ್ ಮುಖ್ಯವಾಗಿ. ಸೊ ಈ ಒಂದು ಜಾಬ್ ಆಗಿದ್ದರೆ ಯಾವ ಕಂಪನಿದು, ಯಾವ ಪ್ರೊಫೈಲು, ಹೇಗೆ ಅಪ್ಲೈ ಮಾಡಬೇಕು, ಸ್ಯಾಲ್ರಿ ಹೇಗೆ ಸಿಗುತ್ತೆ, ಸೊ ಅದ್ರ ಬಗ್ಗೆ ನಾನು ಇಲ್ಲಿ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಕಂಪನಿ ಹೆಸರು ಬಂದುಬಿಟ್ಟು ಡ್ರೀಮ್ ಪೋರ್ಟ್ ಅಂತ. ಡ್ರೀಮ್ ಪೋರ್ಟಲ್ಲಿ ನೀವು ಇಲ್ಲಿ ಅಪ್ಲೈ ಮಾಡಿ ಇವಾಗ ಜಾಬ್ನ ತೊಗೋಬೋದು. ಇವರು ಇವಾಗ ಅಪ್ಲಿಕೇಶನ್ನ ಫಾರ್ಮ್ನ ಓಪನ್ ಮಾಡಿದ್ದಾರೆ. ಆ್ಯಂಡ್ ಇಲ್ಲಿ ನಿಮಗೆ ಕೆಲವೊಂದು ಕ್ವಶನ್ಸ್ಗಳಿಗೆ ಅವರು ಆನ್ಸರ್ ಕೂಡ ಮಾಡಿದ್ದಾರೆ. ಜನರಲ್ ಕ್ವಶನ್ ಇರೋದಿದೆ ಆ್ಯಕ್ಚುಲಿ. ವಾಟ್ ಈಸ್ ದಿ ಇಂಡಿಪೆಂಡೆಂಟ್ ಟ್ರಾವೆಲ್ ಮ್ಯಾನೇಜರ್, ಏನಿದೆ ಹಿಂಗಂದರೆ ಅಂತ. ನಾರ್ಮಲಿ ಇಲ್ಲಿ ಹೇಗಿರುತ್ತೆ ಅಂದರೆ ಸುಮಾರು ಥರದ USA, UK, ಕೆನಡಾ. ಸೊ ಗೆಟ್ ರೆಡಿ ಟು ಎಂಗೇಜ್ ವಿತ್ ಡಿವೈಸ್ ರೇಂಜ್ ಆಫ್ ಕಸ್ಟಮರ್ ಫ್ರಮ್ ದಿಸ್ ರೀಜನ್. ಏನಂತಂದರೆ ಈ ಕಡೆಯಿಂದ, ಅಂದರೆ ಇದು ಒಂದು UK, ಕೆನಡಾ, USA ರಿಲೇಟೆಡ್ ಏನು ಕಸ್ಟಮರ್ಸ್ ಇರ್ತಾರೆ ಅವ್ರ ಜೊತೆ ನೀವು ಕಾನ್ವರ್ಸೇಷನ್ ಮೇನ್ ಮುಖ್ಯವಾಗಿ ಇಲ್ಲಿ ಮಾಡ್ತೀರಾ. ಆ್ಯಂಡ್ ಟ್ರಿಪ್ ರಿಲೇಟೆಡು ಸುಮಾರು ಥರದ ಬುಕ್ಕಿಂಗ್ಗಳನ್ನೆಲ್ಲ ನೀವೇನು ಮಾಡ್ತೀರಾ. ಸೊ ಇದು ಒಂದು ರೀತಿಯಿಂದ ಕಸ್ಟಮರ್ ಕೇರ್ ಥರನೇ ಇರುತ್ತೆ. ವಾಟ್ ಈಸ್ ದಿ ಡ್ರೀಮ್ ಪೋರ್ಟ್ ಆ್ಯಸ್ ಅ ಕಂಪನಿ, ಈ ಕಂಪನಿ ಏನು ಮಾಡುತ್ತೆ, ಇದೊಂದು ಇಂಡಿಪೆಂಡೆಂಟ್ ಆನ್ಲೈನ್ ಪ್ಲಾಟ್ಫಾರ್ಮ್ ಆ್ಯಕ್ಚುಲಿ. ಸೊ ಇಲ್ಲಿ ಹೇಗಿರುತ್ತೆ ಅಂದರೆ ಇದು ಒಂದು ಪಾರ್ಟಾಗಿ ವರ್ಕ್ ಮಾಡುತ್ತೆ, ಪಾರ್ಟ್ ಆಫ್ ದಿ, ಓಕೆ, ಮೇನ್ ಅಂತಂದರೆ ಇದು ಒಂದು ಕಂಪನಿಯಲ್ಲಿ ಇದೊಂದು ಪಾರ್ಟ್ ಒಂದು ಇದನ್ನು ವರ್ಕ್ ಮಾಡ್ತಾ ಇದ್ದಾರೆ, ವಿಚ್ ಡೆಲಿವರ್ಸ್ ಟಾಪ್ ನಾಚ್ ಪ್ರಾಡಕ್ಟ್ ಆ್ಯಂಡ್ ಸರ್ವಿಸ್ ಆ್ಯಂಡ್ ವೇರಿಯಸ್ ಸೆಕ್ಟರ್ ಇನ್ಕ್ಲೂಡಿಂಗ್ ಟ್ರಾವೆಲ್ ಅಂತ ಹೇಳಿದ್ದಾರೆ. ಸೊ ಈ ಒಂದು ಕಂಪನಿ ಏನಿದೆಯಲ್ಲ ತುಂಬ ದಿನದಿಂದ ನಡ್ಕೊಂಡು ಬಂದಿರುವಂಥದ್ದು ಮೇನ್ ಮುಖ್ಯವಾಗಿ. ಆ್ಯಂಡ್ ಇದಲ್ಲೂ ಕೂಡ ಈ ಒಂದು ಕಂಪನಿಗೆ 4.9 ಔಟ್ ಆಫ್ ಇಲ್ಲಿ ಟ್ರಸ್ಟ್ ಪೈಲಟಲ್ಲಿ ರೇಟಿಂಗ್ ಕೂಡ ಕೊಟ್ಟಿದ್ದಾರೆ. ಆ್ಯಂಡ್ ತುಂಬಾ ಚೆನ್ನಾಗಿರುವಂಥ ಕಂಪನಿ ಅಂತ ಹೇಳಿದ್ದಾರೆ. ಓಕೆನಾ. ಸೊ ಇದಲ್ಲೂ ಕೂಡ ಹೌ ಮಚ್ ಟೈಮ್ ಈಸ್ ರಿಕ್ವೈರ್ಡ್ ಟು ಬಿಕಮ್ ಎನ್ ಇಂಡಿಪೆಂಡೆಂಟ್ ಟ್ರಾವೆಲ್ ಮ್ಯಾನೇಜರ್. ಸೊ ಇಲ್ಲಿ ನಿಮಗೆ 2 ವೀಕಲ್ಲಿ ಮೇನ್ ಅಂತಂದರೆ ನೋಡಿ, ಹೌ ಮಚ್ ಟೈಮ್ ಈಸ್ ರಿಕ್ವೈರ್ಡ್ ಟು ಬಿಕಮ್ ಎನ್ ಇಂಡಿಪೆಂಡೆಂಟ್ ಟ್ರಾವೆಲ್ ಮ್ಯಾನೇಜರ್. ನಾವಿಲ್ಲಿ ಇಂಡಿಪೆಂಡೆಂಟ್ ಟ್ರಾವೆಲ್ ಮ್ಯಾನೇಜರ್ ಆಗೋದಕ್ಕೆ ಎಷ್ಟು ಟೈಮ್ ತಗೊಳುತ್ತೆ ನಾವಿಲ್ಲಿ ಅಪ್ಲೈ ಮಾಡಿದ್ಮೇಲೆ ಅಂತ. ಮಿನಿಮಮ್ ಇಲ್ಲಿ 1ರಿಂದ 2 ವಾರ ಆದರೂ ನಿಮ್ಮದು ಆಗುತ್ತೆ. ಸಿಗಾಗ ಅಪ್ಲೈ ಮಾಡಿದ್ಮೇಲೆ ಸ್ವಲ್ಪ ವೇಟ್ ಮಾಡಿ. ಓಕೆ, ಸೊ ಇದು ಪಾರ್ಟ್ ಟೈಮ್ ಅಂತ. ಎಸ್, ಇದು ಪಾರ್ಟ್ ಟೈಮ್ ಇರುತ್ತೆ ಸ್ನೇಹಿತರೆ. ಓಕೆ, ನಿಮ್ಗೆ ಯಾವಾಗ ಅನುಕೂಲ ಆಗುತ್ತೆ ನೀವು ಈ ವರ್ಕನ್ನು ಮಾಡ್ಬೋದು. ಓಕೆ, ಸೊ ಇದಲ್ಲೂ ಕೂಡ ವಿ ವಿಲ್ ಗೆಟ್ ದಿಸ್ ಪೊಸಿಷನ್. ಇಲ್ಲಿ ಮೇನ್ ಅಂತಂದರೆ ಸ್ಯಾಲ್ರಿ ಬಗ್ಗೆ ಹೇಳ್ತಾ ಇದ್ದೀನಿ. ಓಕೆ, ಸ್ಯಾಲ್ರಿ ಇಲ್ಲಿ ಹೇಳೋದಾದರೆ ಆ್ಯಸ್ ಅನ್ ಇಂಡಿಪೆಂಡೆಂಟ್ ಟ್ರಾವೆಲ್ ಮ್ಯಾನೇಜರ್ ಯುವರ್ ಇನ್ಕಮ್ ಈಸ್ ಡ್ರಿವನ್ ಎಂಟೈರ್ಲಿ ಬೈ ಯುವರ್ ಪರ್ಫಾರ್ಮೆನ್ಸ್ ಅಂತ ಇದ್ದಾರೆ.
ನೀವು ಎಷ್ಟು ಪರ್ಫಾರ್ಮೆನ್ಸ್ ಮಾಡ್ತೀರಾ ಆ ರೀತಿ ನೀವು ಇಲ್ಲಿ ದುಡಿಬೋದು ಅಂತ ಹೇಳಿದ್ದಾರೆ. ಇಲ್ಲಿ ಯಾವುದೇ ರೀತಿ ಫಿಕ್ಸ್ ಸ್ಯಾಲ್ರಿ ಇರೋದಿಲ್ಲ. ನಿಮ್ಮ ಸಂಬಳದ ಜೊತೆ ಮತ್ತೆ ಎಕ್ಸ್ಟ್ರಾ ಇನ್ಸೆಂಟಿವ್ಸ್ ಎಲ್ಲ ಕೊಡ್ತಾ ಇರ್ತಾರೆ, ರಿವಾರ್ಡ್ಸ್ ಎಲ್ಲ ಕೊಡ್ತಾ ಇರ್ತಾರೆ. ಸೊ ಈ ರೀತಿ ಇರುತ್ತೆ ನಿಮ್ಮದು ಚಾರ್ಟನ್ನು ಅವರು ಪ್ರೊವೈಡ್ ಮಾಡ್ತಾ ಇದ್ದಾರೆ. ಸೊ ಇಲ್ಲಿ ಪ್ರತಿ ತಿಂಗಳು ನೀವು ಹೇಗೆ ದುಡಿತೀರಾ ಅದ್ರ ಬಗ್ಗೆ ಪರ್ಫಾರ್ಮೆನ್ಸ್ ನೋಡೋದಕ್ಕೆ ಸಿಗುತ್ತೆ. ಓಕೆ, ಸೊ ಇಲ್ಲಿ ವೈ ಮೈ ಲೊಕೇಶನ್ ಈಸ್ ನಾಟ್ ಅಕ್ಸೆಪ್ಟೆಡ್. ಸಪೋಸ್ ಇನ್ನೇನಾದರೂ ಅಂದರೆ ಇದು ನಾರ್ಮಲಿ ಹೇಗಿರುತ್ತೆ ಅಂತಂದರೆ, ಪ್ಲೀಸ್ ಎನ್ಶೋರ್ ದ್ಯಾಟ್ ಯು ಆರ್ ರಿಜಿಸ್ಟರ್ಡ್ ವಿತ್ ದಿ ಕರೆಕ್ಟ್ ಲೊಕೇಶನ್. ನೀವು ನಿಮ್ಮದು ಏನು ಅಪ್ಲಿಕೇಶನ್ ಫಾರ್ಮ್ ತುಂಬ್ತೀರಾ ಕರೆಕ್ಟಾಗಿ ಲೊಕೇಶನ್ ತುಂಬದೆ ಹೋದರೆ ಅದು ರಿಜೆಕ್ಟ್ ಕೂಡ ಮಾಡುತ್ತೆ. ಹೀಗಾಗಿ ನೋಡಿಕೊಂಡು ಕರೆಕ್ಟಾಗಿ ನೀವು ಇರುವಂಥ ಲೊಕೇಶನ್ ಅಡ್ರೆಸ್ನ ಹಾಕಬೇಕಾಗುತ್ತೆ. ಆ್ಯಂಡ್ ಇದರಲ್ಲೂ ಕೂಡ ಮೇನ್ ಮುಖ್ಯವಾಗಿ ಇಲ್ಲಿ ವೆನ್ ವಿ ವಿಲ್ ಸ್ಟಾರ್ಟ್ ಗೆಟಿಂಗ್ ಪೇಯ್ಡ್, ನಮ್ಗೆ ಯಾವಾಗಿಂದ ಹಣ ಸಿಗುತ್ತೆ ನಾವು ದುಡಿದಿರೋದು ಮೇನ್ ಮುಖ್ಯವಾಗಿ. ಆಫ್ಟರ್ ಸಕ್ಸಸ್ಫುಲಿ ಕಂಪ್ಲೀಟಿಂಗ್ ದಿ ಆನ್ಲೈನ್ ಟ್ರೈನಿಂಗ್, ನಿಮ್ಗೊಂದು ಟ್ರೈನಿಂಗ್ ಇರುತ್ತೆ ಸ್ನೇಹಿತರೆ, ಆ ಟ್ರೈನಿಂಗ್ ನೀವು ಕಂಪ್ಲೀಟ್ ಮಾಡಬೇಕು ಆನ್ಲೈನಲ್ಲಿ. ಅದಾದ ನಂತರ ನಿಮಗೆ ಹೇಗಿರುತ್ತೆ ಅಂತಂದರೆ ಇಲ್ಲಿ ಯು ವಿಲ್ ಟ್ರಾನ್ಸಾಕ್ಷನ್ ಟು ದಿ ಲೈವ್ ನೆಸ್ಟಿ ಸ್ಟೇಜ್ ವಿಚ್ ಲಾಸ್ಟ್ ಫಾರ್ 2 ವೀಕ್. ಓಕೆ, ಇನ್ ದಿ ಫಸ್ಟ್ ವೀಕ್ ಯು ವಿಲ್ ಎಂಗೇಜ್ ಇನ್ ದಿ ಜಾಬ್ ಟ್ರೈನಿಂಗ್. ನೀವು ಫಸ್ಟ್ ವೀಕಲ್ಲಿ ಟ್ರೈನಿಂಗಲ್ಲೇ ಇರ್ತೀರಾ. ಆ್ಯಂಡ್ ಫ್ರಮ್ ದಿ ಸೆಕೆಂಡ್ ವೀಕ್ ಆನ್ವರ್ಡ್ಸ್ ಯು ವಿಲ್ ಸ್ಟಾರ್ಟ್ ಟೇಕಿಂಗ್ ಕಾಲ್ಸ್ ಆ್ಯಂಡ್ ವಿಲ್ ಬಿ ಎಲಿಜಿಬಲ್ ಫಾರ್ ಪೇಮೆಂಟ್ ಅಪಾನ್ ಕ್ಲೋಸಿಂಗ್ ಸೇಲ್ಸ್ ಅಂತ ಹೇಳಿದ್ದಾರೆ ಅವರು. ಓಕೆ, ಅಂದರೆ ಫಸ್ಟ್ ವೀಕಲ್ಲಿ ನೀವು ಟ್ರೈನಿಂಗಲ್ಲಿ ಇರ್ತೀರಾ, ಸೆಕೆಂಡ್ ವೀಕಲ್ಲಿ ನಿಮ್ಮದು ಒಂದು ದುಡಿಯೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಅಲ್ಲಿ ನೀವು ಹೇಗೆ ದುಡಿತೀರಾ ಆ ರೀತಿ ನಿಮಗೆ ಹಣ ಸಿಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಇಲ್ಲಿ ಮೇನ್ ಅಂತಂದರೆ ನಿಮ್ಮೊಂದು ಅಸೆಸ್ಮೆಂಟ್ ಟೆಸ್ಟ್ ಕೂಡ ಇರುತ್ತೆ ಸ್ನೇಹಿತರೆ. ಓಕೆ, ಡೀಟೇಲ್ ಆನ್ ಅಸೆಸ್ಮೆಂಟ್ ಹೇಗಿರುತ್ತೆ ಈ ಒಂದು ಇದರಲ್ಲಿ ಅಂದರೆ, ಅಪ್ಲೈ ಮಾಡಿದ್ಮೇಲೆ 20 ನಿಮಿಷದ್ದು ಒಂದು ಅಪ್ರಾಕ್ಸಿಮೇಟ್ಲಿ ಒಂದು ಇಂಗ್ಲೀಷದ್ದು ನಿಮ್ಮದು ಟೆಸ್ಟ್ ಇರುತ್ತೆ. ಆ ಟೆಸ್ಟ್ ನೀವು ಅಟೆಂಡ್ ಮಾಡಬೇಕಾಗುತ್ತೆ. ಆ್ಯಂಡ್ ಅದು ಪಾಸ್ಔಟ್ ಆದಮೇಲೆ ನೆಕ್ಸ್ಟ್ ಅವ್ರು ನಿಮಗೆ ಏನು ಮಾಡ್ತಾರೆ ಅಂದರೆ ಕಾಂಟ್ಯಾಕ್ಟ್ ಮಾಡ್ತಾರೆ, ನಿಮಗೆ ಮೇಲ್ ಕಳಿಸ್ತಾರೆ. ಸೊ ಇದೊಂದು ಕೂಡ ಮೇನ್ ಅಂತಂದರೆ ವಾಟ್ ಈಸ್ ದಿ ನೆಕ್ಸ್ಟ್ ಆಫ್ಟರ್, ಇಲ್ಲಿ ಮೈಂಡ್ ಟಿಕಲ್ ಅಂತ ಹೇಳಿದ್ದಾರೆ. ಓಕೆ, ಮೈಂಡ್ ಟಿಕಲ್ ಅಂದರೆ ಏನು? ಸೊ ಇದು ಆನ್ಲೈನ್ ಟ್ರೈನಿಂಗಲ್ಲೇ ಇರುತ್ತೆ ಆ್ಯಕ್ಚುಲಿ. ಸೊ ಇದು ಕಂಪ್ಲೀಟ್ ಆಗಬೇಕು. ಇಲ್ಲಿ ಹೇಳಿದ್ದಾರೆ ನೋಡಿ ಅವರು ಮೇನ್ ಅಂತಂದರೆ, ಇಫ್ ಯು ಡಿಡ್ ನಾಟ್ ಮೀಟ್ ದಿ ಮಿನಿಮಮ್ ಪಾಸಿಂಗ್ ಕ್ರೈಟೇರಿಯಾ ಫಾರ್ ದಿ ರೀಸೆಂಟ್ ಅಸೆಸ್ಮೆಂಟ್, ಅಂದರೆ ಇಲ್ಲಿ ಕರೆಕ್ಟಾಗಿ ನೀವು ನೋಡಿಕೊಂಡು ಆನ್ಸರ್ನ ಕರೆಕ್ಟಾಗಿ ತುಂಬಬೇಕು. ಸಪೋಸ್ ನೀವು ಪಾಸ್ ಆಗಿಲ್ಲ ಅಂದರೆ ವಿ ಬಿಲೀವ್ ಇನ್ ಯುವರ್ ಪೊಟೆನ್ಷಿಯಲಿ ಆ್ಯಂಡ್ ಎನ್ಕರೇಜಿಂಗ್ ಯು ಟು ಕನ್ಸಿಡರ್ ರೀಟೇಕಿಂಗ್ ದಿ ಟೆಸ್ಟ್ ಟು ಇಂಪ್ರೂವ್ ಯುವರ್ ರಿಸಲ್ಟ್ ಅಂತ ಹೇಳಿದ್ರೆ, ಮತ್ತೆ ರೀಟೇಕಿಂಗ್ ನಿಮ್ಮ ಹತ್ರ ಟೆಸ್ಟ್ ಕೂಡ ತೊಗೋತಾರೆ ಅವರು. ಸೊ ಮೇ ಬಿ ತೊಗೋತಾರೆ, ಬಟ್ ಆದರೆ ಹೇಗಿರುತ್ತೆ ಅಂತಂದರೆ ನೆಕ್ಸ್ಟ್ ಟೈಮ್ ಮತ್ತೆ ನೀವು ಅಪ್ಲೈ ಮಾಡಬೇಕಾಗುತ್ತೆ. ಬಟ್ ಆದರೆ ನನಗನ್ಸಿದ ಮಟ್ಟಿಗೆ ಸೊ ಇಲ್ಲಿ ಹೇಗಿರುತ್ತೆ ಅಂತಂದರೆ, ಈ ಒಂದು ಜಾಬು ನೀವು ಅಪ್ಲೈ ಮಾಡಿದ್ಮೇಲೆ ಒಂದು ಅಸೆಸ್ಮೆಂಟ್ ಟೆಸ್ಟ್ ಕಂಪ್ಲೀಟ್ ಮಾಡಿದ್ಮೇಲೆ ಅಲ್ಲಿ ನಿಮಗೆ ಏನು ಸಿಕ್ಕಿರುತ್ತೆ ಮಾರ್ಕ್ಸ್, ಅದ್ರ ಬೇಸ್ ಮೇಲೆ ಅವ್ರು ನಿಮಗೆ ಮೇಲ್ ಮಾಡ್ತಾರೆ. ನಂತರ ಒಂದು ಟ್ರೈನಿಂಗ್ ಸ್ಟಾರ್ಟ್ ಆಗುತ್ತೆ ನಿಮ್ಮದು ಜಾಯ್ನಿಂಗ್ ಆದಮೇಲೆ. ನಂತರ ನೆಕ್ಸ್ಟ್ ವೀಕ್ ಫಸ್ಟ್ ವೀಕ್ ಟ್ರೈನಿಂಗು, ನೆಕ್ಸ್ಟ್ ವೀಕಲ್ಲಿ ನಿಮ್ಮದು ಕೆಲಸ ಸ್ಟಾರ್ಟ್ ಆಗುತ್ತೆ. ಆ್ಯಂಡ್ ಇಲ್ಲಿ ಮೇನ್ ಮುಖ್ಯವಾಗಿ ನಿಮಗೆ ಹಣ ಹೇಗೆ ಸಿಗುತ್ತೆ, ಯಾಕಂದರೆ ಇದು ಇಂಟರ್ನ್ಯಾಷನಲ್ ಒಂದು ಡ್ರೀಮ್ ಪೋರ್ಟ್ ಅಲ್ವಾ. ಸೊ ಆ್ಯಸ್ ಎ ಡ್ರೀಮ್ ಪೋರ್ಟ್ ಫ್ರೀಲಾನ್ಸರಾಗಿ ನೀವೇನು ವರ್ಕ್ ಮಾಡ್ತೀರಿ, ಇಲ್ಲೇನು ನೀವು ದುಡಿತೀರಾ, ಪೇಯ್ನೋರ್ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡ್ತಾರೆ. ಸೊ ಹೀಗಾಗಿ ಇಲ್ಲಿ ನೀವು ಯಾವಾಗ ಜಾಯಿನ್ ಆಗ್ತೀರಾ ಪೇಯ್ನೋರ್ ಅಕೌಂಟು ಬೇಕಾಗುತ್ತೆ. ಓಕೆ, ಸೊ ಇಷ್ಟು ಕ್ಲಿಯರ್ ಆಗಿದೆ ಅಂತ ಅನ್ಕೋತೀನಿ. ಇವಾಗ ಮೇನ್ ಅಂತಂದರೆ ನಾವಿವಾಗ ಹೇಗೆ ಅಪ್ಲೈ ಮಾಡಬೇಕು ಅದನ್ನು ನೋಡೋಣ. ಸಿಂಪ್ಲಿ ನೀವೇನು ಮಾಡಬೇಕು ಅಂತಂದರೆ, ಇಲ್ಲಿ ಕಂಪ್ನಿ ಬಗ್ಗೆ ನಾನು ನಿಮ್ಗೆ ತೋರಿಸ್ತಾ ಇದ್ದೇನೆ ಸ್ವಲ್ಪ. ಸೊ ಇಲ್ಲಿ ನಿಮಗೆಲ್ಲ ಇನ್ಫಾರ್ಮೇಷನ್ ನೋಡೋದಕ್ಕೆ ಸಿಗುತ್ತೆ. ಓಕೆ, ಸೊ ಇದು ಫ್ರೀಲಾನ್ಸ್ ಜಾಬ್ ಆ್ಯಸ್ ಎನ್ ಇಂಡಿಪೆಂಡೆಂಟ್ ಟ್ರಾವೆಲ್ ಮ್ಯಾನೇಜರ್ ಅಂತ ಡ್ರೀಮ್ ಪೋರ್ಟಲ್ಲಿ ಇದು ಆ್ಯಕ್ಚುಲಿ ಜಾಬ್ ಸ್ಟಾರ್ಟ್ ಆಗಿರುವಂಥದ್ದು ತಗೋತಾ ಇದ್ದಾರೆ ಇವಾಗ. ಸೊ ಎಲ್ಲ ನೋಡ್ತಾ ಇದ್ರಿ ಈ ವಿಡಿಯೋನ ಆದಷ್ಟು ಬೇಗನೆ ಅಪ್ಲೈ ಮಾಡಿ. ಆ್ಯಂಡ್ ಮೇನ್ ಮುಖ್ಯವಾಗಿ ಎಲ್ಲ ಡಿಪೆಂಡ್ ಆಗುತ್ತೆ ನೀವು ದುಡಿದಿದ್ರ ಮೇಲೆ. ಇಲ್ಲಿ ನೀವು ಕಂಪ್ಲೀಟ್ ಒಂದು ಸಾರಿ ಚೆಕ್ ಮಾಡ್ಕೊಳ್ಳಿ. ಆ್ಯಂಡ್ ಇಲ್ಲಿ ನಿಮಗೆ ಮೇನ್ ಅಂತಂದರೆ ಒಂದು ಸ್ಮಾರ್ಟ್ ಫೋನ್ ಸಾಕಾಗಲ್ಲ, ಲ್ಯಾಪ್ಟಾಪ್ ಅಥವಾ PC ಬೇಕಾಗುತ್ತೆ ಇಲ್ಲಿ ವರ್ಕ್ ಮಾಡೋದಕ್ಕೆ. ಓಕೆ, ಆ್ಯಂಡ್ ಅಪ್ಲೈ ಹೇಗೆ ಮಾಡೋದು ಅಂತ ಸಿಂಪ್ಲಿ ನೀವು ಏನು ಮಾಡಬೇಕು ಅಂದರೆ, ಗೂಗಲಲ್ಲಿ ಹೋಗ್ಬಿಟ್ಟು ಡ್ರೀಮ್ ಪೋರ್ಟ್ ಅಂತ ಸರ್ಚ್ ಮಾಡಬೇಕು. ಓಕೆ, ಡ್ರೀಮ್ ಪೋರ್ಟ್ ಅಂತ ನೀವು ಸರ್ಚ್ ಮಾಡಿದಾಗ ಈ ವೆಬ್ಸೈಟಿಗೆ ಬರ್ತೀರಾ ನೀವು. ಆ್ಯಂಡ್ ಇಲ್ಲಿ ನೀವು ಕೆಳಗಡೆ ನೋಡಿದ್ರೆ ಸುಮಾರು ಥರದ ವೆಬ್ಸೈಟ್ಗಳು ಇರುತ್ತೆ, ಬಟ್ ಅದನ್ನೆಲ್ಲ ಓಪನ್ ಮಾಡೋಕ್ಕೆ ಹೋಗಬೇಡಿ. ಫಸ್ಟ್ ವೆಬ್ಸೈಟು ಇಲ್ಲಿ ಹಳದಿ ಕಲರ್ದು ಟಿಕ್ ಸಿಗುತ್ತೆ, ಜಸ್ಟ್ ಇಂದ ಓಪನ್ ಮಾಡಿ ಡ್ರೀಮ್ ಪೋರ್ಟ್. ಓಕೆ, ಸೊ ಡ್ರೀಮ್ ಪೋರ್ಟಿಗೆ ಬರ್ತೀರಾ. ಸೊ ಇಲ್ಲಿ ನೀವು ಆ್ಯಸ್ ಅ ಪಾರ್ಟ್ನರ್ಶಿಪ್ ಆಗಿ ನೀವು ಇಲ್ಲಿ ಚೆಕ್ ಮಾಡ್ಕೋಬಹುದು. ಇದು ಕಂಪ್ಲೀಟ್ ನಿಮಗೆ ನೋಡೋದಕ್ಕೆಲ್ಲ ಡೀಟೇಲ್ಸ್ ಇರುತ್ತೆ. ನಂತರ ಕರಿಯರ್ ಈ ಸೆಕ್ಷನ್ಗೆ ಹೋಗಿ. ಸೊ ಡ್ರೀಮ್ ಪೋರ್ಟು ಇಲ್ಲಿ ಬೇಕು ಅಂತಂದರೆ ನಿಮಗೆ, ಓಕೆ, ಸೊ ಇಲ್ಲಿ ನಿಮಗೆ ನೋಡಿ ರಿಮೋಟ್ ಅಂತ ಮೈಸೂರು. ಓಕೆ, ಮೈಸೂರು ಕಂಪಲ ಜಂಬಾಪಿ ಸೇಲ್ಸ್. ಇಲ್ಲಿ ನೋಡಿ ರಿಮೋಟ್ ಫ್ರೀಲಾನ್ಸರ್ ಟ್ರಾವೆಲ್ ಮ್ಯಾನೇಜರ್ ಅಂತ. ಓಕೆ, ಸೊ ಇಲ್ಲಿ ನಿಮಗೆ ನೋಡೋದಕ್ಕೆ ಸಿಗ್ತಾ ಇದೆ ರಿಮೋಟ್ ಫ್ರೀಲಾನ್ಸರ್ ಟ್ರಾವೆಲ್ ಮ್ಯಾನೇಜರ್. ಸಿಂಪ್ಲಿ ನೀವು ಇಲ್ಲಿ ಕರಿಯರ್ ಸೆಕ್ಷನ್ಗೆ ಹೋಗಬೇಕು. ಆ್ಯಂಡ್ ನಂತರ ಇಲ್ಲಿ ರಿಮೋಟ್ ಫ್ರೀಲಾನ್ಸ್ ಟ್ರಾವೆಲ್ ಮ್ಯಾನೇಜರ್ ಇದನ್ನು ನೀವು ಕ್ಲಿಕ್ ಮಾಡಿದರೆ ಈ ಪೇಜಿಗೆ ಬರ್ತೀರಾ. ಈ ಪೇಜಿಗೆ ಬಂದಮೇಲೆ ಸೊ ಇಲ್ಲಿಂದ ನಿಮ್ಗೆ ಹೇಗಿರುತ್ತೆ ಅಂತಂದರೆ ಡೀಟೇಲ್ಸ್ಗಳು ನೋಡೋದಕ್ಕೆ ಸಿಗ್ತಾ ಇದೆ. ಓಕೆ, ಸೊ ನೀವು ಎಷ್ಟು ಹೇಗೆ ದುಡಿಬೋದು ಹೇಗೆ ಅಂತ. ಇಲ್ಲಿ ಅಪ್ಲೈ ಮಾಡಬೇಕಂತಂದರೆ ನಿಮ್ಗೆ ಇಲ್ಲಿ ಅಪ್ಲೈ ನಾವು ಅಂತ ಈ ರೀತಿ ಇರುತ್ತೆ. ಸೊ ಇದನ್ನ ಕ್ಲಿಕ್ ಮಾಡಬೇಕು. ಆ್ಯಂಡ್ ಕ್ಲಿಕ್ ಮಾಡಿದ್ಮೇಲೆ ಈ ಪೇಜಿಗೆ ಬರ್ತೀರಾ. ಈ ಪೇಜಿಗೆ ಬಂದಮೇಲೆ ರಿಜಿಸ್ಟ್ರೇಷನ್ ಮಾಡಿಸ್ಬೇಕಾಗುತ್ತೆ ನೀವು. ಸೊ ರಿಜಿಸ್ಟ್ರೇಷನ್ಗೆ ಗೂಗಲ್ ಥ್ರೂ ಕೂಡ ನೀವು ಮಾಡ್ಬೋದು, ಫೇಸ್ಬುಕ್ ಥ್ರೂ ಮಾಡ್ಬೋದು. ನಾನಿಲ್ಲಿ ಹಾಗೆ ನಿಮಗೆ ಕ್ಲಿಕ್ ಮಾಡಿ ತೋರಿಸ್ತಾ ಇದ್ದೀನಿ. ಆ್ಯಂಡ್ ಇಲ್ಲಿ ನೋಡಿ ಈ ರೀತಿ ನೀವು ಇಮೇಲ್ ಅಡ್ರೆಸ್ನ ಚೂಸ್ ಮಾಡ್ಕೊಂಡಾದ್ಮೇಲೆ ಸೊ ಅದು ಈ ರೀತಿ ಇದು ಓಪನ್ ಆಗುತ್ತೆ. ನಂತರ ನೀವು ಇಲ್ಲಿ ನಿಮ್ಮದು ಕಂಟ್ರಿ. ಓಕೆ, ನಿಮ್ಮದು ಕಂಟ್ರಿ ಇಂಡಿಯಾ. ಓಕೆ, ಇಂಡಿಯಾ. ನಂತರ ಇಲ್ಲಿ ಸಿಟಿ ರೆಸಿಡೆನ್ಸಿ ನಾನಿಲ್ಲಿ ಡೆಲ್ಲಿ ಅಂತ ಹಾಕ್ತಾ ಇದ್ದೀನಿ. ನೀವಿರೋ ಸಿಟಿ ಹಾಕಿ ಇಲ್ಲಿ. ಓಕೆ, ಡೆಲ್ಲಿ.
ನಂತರ ಇಲ್ಲಿ ಮೊಬೈಲ್ ನಂಬರ್ ಹಾಕಬೇಕು. ಓಕೆ, ನಂತರ ಇಲ್ಲಿ 2 ಟಿಕ್ನ ಮಾಡಬೇಕು. ಓಕೆ, ಸೊ ಅದಾದ ನಂತರ ನಾನಿಲ್ಲಿ ಇದನ್ನು ಅಪ್ಲೈ ಮಾಡಿದ್ದೀನಿ. ಅಪ್ಲೈ ಮಾಡಿದ್ಮೇಲೆ ನಿಮಗೆ ಸ್ಟೆಪ್ 2 ಅಂತ ಈ ರೀತಿ ನೋಡೋದಕ್ಕೆ ಸಿಗುತ್ತೆ. ಆ್ಯಂಡ್ ಇಲ್ಲಿ ನೀವೇನು ಮಾಡಬೇಕಂದ್ರೆ ಎಕ್ಸ್ಪೀರಿಯನ್ಸ್ ಇದ್ದರೆ ಎಕ್ಸ್ಪೀರಿಯನ್ಸ್ ಇದೆ ಅಂತ ಹಾಕಿ, ಇಲ್ಲಾಂದರೆ ಇಲ್ಲ ಅಂತ ಹಾಕಿ, ನೋ ಎಕ್ಸ್ಪೀರಿಯನ್ಸ್ ಅಂತ ಹಾಕಿ. ನಾನಿಲ್ಲಿ 1 ವರ್ಷದ, ಯಾಕಂದರೆ ನಾನು ಡೆಲ್ಲಿಲಿ ಇರೋದು, ಸೊ ಈಗ ಆಲ್ರೆಡಿ ವರ್ಕ್ ಮಾಡಿದ್ದೀನಿ. ಸೊ ಹೀಗಾಗಿ 1 ಇಯರ್ ಅಂತ ಹಾಕ್ತೀನಿ. ಆ್ಯಕ್ಚುಲಿ 6 ಇಯರ್ಸ್ ಮೇಲಿದೆ ನಂದು. ಆ್ಯಂಡ್ ಇಲ್ಲಿ ನಾವು ಟ್ರಾವೆಲ್ ಹಾಸ್ಪಿಟಾಲಿಟಿ, ಓಕೆ, ಟ್ರಾವೆಲ್ ಹಾಸ್ಪಿಟಾಲಿಟಿ ಅದರ್ವೈಸ್ ನೀವು ಇಲ್ಲಿ B2B, ನಾನು ಕಾಮರ್ಸಲ್ಲಿ ಕೂಡ ಮಾಡಿರೋದು. ಸೊ ಕಾಮರ್ಸ್ ಹಾಕ್ತೀನಿ. ನಿಮ್ದು ಏನಿದೆ ಅದನ್ನು ನೋಡ್ಕೊಂಡು ಹಾಕಿ. ಇಲ್ಲ ಅಂತಂದರೆ ಇಲ್ಲಿ ನನ್ನ ಅಂತ ಹಾಕಿ. ಓಕೆ, ಸೊ ಇವಾಗ ನಾನು B2C ಅಂತ ಹಾಕ್ತೀನಿ. ಎಜುಕೇಷನ್ ಕ್ವಾಲಿಫಿಕೇಷನು ಸ್ಕೂಲಿಂಗು, ಹೈಸ್ಕೂಲು, ಡಿಗ್ರಿ ಏನಾಗಿದೆ ನೋಡ್ಕೊಳ್ಳಿ. ಸೊ ನಾನಿಲ್ಲಿ ಪ್ರೊಫೆಷ್ನಲ್, ನಾನು ನಾರ್ಮಲ್ ಏನು ಮಾಡ್ತೀನಿ ಪ್ರೊಫೆಷ್ನಲ್ ಅಂತಲೇ ಹಾಕ್ತೀನಿ. ಇಂಗ್ಲೀಷ್ ಲೆವೆಲ್ ಕೇಳ್ತಾರೆ, ನೇಟಿವ್ ಅಡ್ವಾನ್ಸ್ ಅಂತ ಕೇಳ್ತಾರೆ. ಅಂದರೆ ನೇಟಿವ್ ಅಂದರೆ ಮಾತೃಭಾಷೆ ಇದೆಯಾ ಅಥವಾ ಅಡ್ವಾನ್ಸ್ ಇದೆಯಾ ಅಂತ. ಸೊ ನಾನಿಲ್ಲಿ ಅಡ್ವಾನ್ಸ್ ಅಂತ ಹಾಕ್ತೀನಿ. ಆ್ಯಂಡ್ ಆ್ಯಡ್ ಟು ಅದರ್ ಲ್ಯಾಂಗ್ವೇಜು, ಇಲ್ಲಿ ನನಗೆ ಬೇರೆ ಯಾವುದಾದ್ರು ಲ್ಯಾಂಗ್ವೇಜ್ ಬರುತ್ತಾ ಅಂತ. ಸೊ ಇಲ್ಲಿ ಕನ್ನಡ ಅಂತ ಹಾಕ್ತೀನಿ ನಾನು. ಓಕೆ, ಸೊ ನಿಮಗೆ ಕನ್ನಡ ಬಂದರೆ ಕನ್ನಡ ಸೆಲೆಕ್ಟ್ ಮಾಡ್ಕೊಳ್ಳಿ. ಲೆವೆಲ್ ಕೇಳ್ತಾಯಿದ್ರೆ ನೇಟಿವು ಕನ್ನಡ ನನ್ನ ಮಾತೃಭಾಷೆ, ಸೊ ಹೀಗಾಗಿ ಕನ್ನಡ ಅಂತ ಹಾಕ್ತೀನಿ. ಸೊ ಇಲ್ಲಿ ಮತ್ತೆ ಬೇರೆ ಬೇರೆ ಲ್ಯಾಂಗ್ವೇಜ್ ನೀವು ಆ್ಯಡ್ ಮಾಡ್ಕೋಬೋದು. ಓಕೆ, ಸೊ ನಾರ್ಮಲಿ ಇವಾಗ ನಾನು ಏನು ಮಾಡ್ತೀನಿ, ಹಿಂದಿ ಅಂತೂ ಕೂಡ ಹಾಕ್ತೀನಿ, ಹಿಂದಿ. ಓಕೆ, ಸೊ ಹಿಂದಿ ಅಂತೂ ಕೂಡ ಹಾಕ್ಬೋದು. ಹಿಂದಿ ಲೆವೆಲ್ ಕೂಡ ಕೇಳುತ್ತೆ, ಅದು ನೇಟಿವ್ ಅಡ್ವಾನ್ಸ್ ಅಂತ. ಆ ರೀತಿ ಪ್ರಾಜೆಕ್ಟ್ಗಳಿದ್ರು ಕೂಡ ಅವ್ರು ನಿಮಗೆ ಶಿಫ್ಟ್ ಮಾಡ್ತಾರೆ. ನಂತರ ಸಬ್ಮಿಟ್ ಅಂತ ಮಾಡ್ತಾ ಇದ್ದೀನಿ. ಸೊ ಸಬ್ಮಿಟ್ ಆಯ್ತಲ್ವಾ? ಸೊ ಇದು ಸಬ್ಮಿಟ್ ಆಗಿದೆ. ಸೊ ಪೇಜ್ ಇಸ್ ಲೋಡಿಂಗ್ ಅಂತ ನೋಡೋಕೆ ಸಿಗ್ತಾ ಇದೆ. ಸೊ ಇಲ್ಲಿಂದ ಇದು ಸ್ಟಾರ್ಟ್ ಆಗುತ್ತೆ, ಇಲ್ಲಿಂದ ಟೆಸ್ಟ್ ತೊಗೊಳೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ನಾನು ಟೆಸ್ಟ್ ಮಾಡ್ತಾಯಿಲ್ಲ, ಅಸೆಸ್ಮೆಂಟ್ ಟೆಸ್ಟು, ಟ್ರೈನಿಂಗು ಮತ್ತು ನಿಮ್ದಿಲ್ಲಿ ಲೈವ್ ಶುರು ಆಗುತ್ತೆ, ಟ್ರೈನಿಂಗ್. ಓಕೆ, ಸೊ ಇದು ಒಂದು ಕಂಪ್ಲೀಟ್ ಮಾಹಿತಿ. ಇಲ್ಲಿಂದ ನೀವು ಟೆಸ್ಟ್ ತೊಗೊಳೋದಕ್ಕೆ ಇಲ್ಲಿಂದ ಸ್ಟಾರ್ಟ್ ಮಾಡಬೇಕು. ಓಕೆ, ಸೊ ನಾನು ಇವಾಗ ತೊಗೊಳೋದಿಲ್ಲ, ಯಾಕಂದರೆ ವೀಡಿಯೋ ತುಂಬಾ ಲೆಂದಿ ಆಗುತ್ತೆ. ಹೀಗಾಗಿ ನಾನು ಈ ವಿಡಿಯೋನ ಇಲ್ಲಿಗೆ ಸ್ಟಾಪ್ ಮಾಡ್ತಾ ಇದ್ದೀನಿ. ಸೊ ನೋಡಿಕೊಂಡು ಈ ಟೆಸ್ಟನ್ನು ಕರೆಕ್ಟಾಗಿ ಅಟೆಂಡ್ ಮಾಡಿ. ಆ್ಯಂಡ್ ಇದಾದ ನಂತರ ಅವ್ರು ನಿಮಗೆ ಏನು ನೆಕ್ಸ್ಟ್ ಸ್ಟೆಪ್ಪಿಗೆ ಮೇಲ್ ಮಾಡ್ತಾರೆ. ಓಕೆನಾ? ಸೊ ಇದಿತ್ತು ಮಾಹಿತಿ. ಐ ಹೋಪ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಸ್ನೇಹಿತರೆ. ಆ್ಯಂಡ್ ಇದಕ್ಕೆ ಸಂಪರ್ಕಂತ ಏನಾದರೂ ಡೌಟ್ ಇದ್ದರೆ ನೀವು ನನಗೆ ಪ್ಲೀಸ್ ಕಾಮೆಂಟಲ್ಲಿ ತಿಳಿಸ್ಬೋದು. ಓಕೆ, ಸೊ ನಾನು ಡೆಫಿನೆಟ್ಲಿ ಎಲ್ಲರಿಗೂ ಉತ್ತರಿಸೋದಕ್ಕೆ ಪ್ರಯತ್ನ ಮಾಡ್ತೀನಿ. ಆ್ಯಂಡ್ ಕೊಟ್ಟಿರೋ ಇನ್ಫಾರ್ಮೇಷನ್ ಇಷ್ಟಂದರೆ ಪ್ಲೀಸ್ ವಿಡಿಯೋಗೆ ಲೈಕ್ ಮಾಡಿ. ಆ್ಯಂಡ್ ನಿಮ್ಮ ಆತ್ಮೀಯರೊಂದಿಗೆ ಡೆಫಿನೆಟ್ಲಿ ವಿಡಿಯೋನ ಶೇರ್ ಮಾಡಿ. ಓಕೆ, ಸೊ ಮುಂದಿನ ವಿಡಿಯೋದಲ್ಲಿ ಮತ್ತೆ ನಾನು ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.